गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವೋದಯ ವಂದನೆ 10ನೇ ಸೂತ್ರದಲ್ಲಿ ವೈಕಾರಿಕ ಅಹಂಕಾರದ್ದು ಮತ್ತೆ ತೈಜಸ್ ಅಹಂಕಾರದ್ದು ಎರಡು ಮಿಶ್ರದಿಂದ ಏನೇನಾದವು ಅಂತ ಹೇಳ್ತಾರ. ಈ 10ನೇ ಸೂತ್ರದಲ್ಲಿ ಹೇಳ್ತಾರ, ಬಗೆಯ ವೈಕಾರಿಕ ತೈಜಸ್ ಮಿಶ್ರದಿಂದ ದೊಗೆದವು ಅಖಿಲ ಕರಣಗಳು ಅಂತ ಹೇಳ್ತಾರೆ. ಇವೆರಡು ವೈಕಾರಿಕ ಅಹಂಕಾರ ಮತ್ತು ತೈಜಸ್ ಅಹಂಕಾರದಿಂದ ಕರ್ಮೇಂದ್ರಿಯ ಉತ್ಪತ್ತಿ ಬಗ್ಗೆ ಹೇಳಿದ್ರು. ಮತ್ತೆ ಇದರಿಂದ ಪಂಚಪ್ರಾಣಗಳು, ಕರ್ಮೇಂದ್ರಿಯ ಮತ್ತೆ ಪಂಚಪ್ರಾಣಗಳು ತೈಜಸ್ ಅಹಂಕಾರದಿಂದ ಆದವು. ವೈಕಾರಿಕ ಅಹಂಕಾರದಿಂದ ಜ್ಞಾನೇಂದ್ರಿಯ ಪಂಚಕ ಆಯಿತು. ಆಮೇಲೆ ಈ ವೈಕಾರಿಕ ಮತ್ತು ತೈಜಸ್ ಅಹಂಕಾರ ಇವೆರಡು ಅಹಂಕಾರ ಮಿಶ್ರದಿಂದ ಅಂತಃಕರಣಗಳು ಉತ್ಪತ್ತಿ ಆದವು ಅಂತ ಹೇಳಿದ್ರು. ಇಂದಿನ ವಿಚಾರದಲ್ಲಿ ಇದರ ತೈಜಸ್ ಅಹಂಕಾರದ ಉತ್ಪನ್ನ ಆದಂತದ್ದು ಮತ್ತೆ ಅದರ ಕಾರ್ಯಗಳನ್ನ ಅವರು ಹೇಳಿದ್ರು. ಈಗ 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಯಿತು. ಇಲ್ಲಿ ಕೂಡ ಪಂಚಭೂತಗಳು 5, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚಪ್ರಾಣ, ಅಂತಃಕರಣ 25 ತತ್ವಗಳಿಂದ ಈ ಸ್ಥೂಲ ಶರೀರ ಆಯಿತು ಅನ್ನುವಂಥದ್ದು. ಇಲ್ಲಿ ಈ ದೇಹದಲ್ಲಿ ನಾನು ನನ್ನದು ಅಂತ ಇಲ್ಲಿ ಅಹಂಕಾರ ಮಮಕಾರದಿಂದ ಕೂಡಿ ಸುಖ ದುಃಖಕ್ಕೆ ಕಾರಣ ಆಗಿ ಇದೆಲ್ಲವೂ ನನಗೆ ಆಗ್ತದ ಅಂತ ಹೇಳ್ಬಿಟ್ಟು ಈ ಕಲ್ಪಿತ ಪುರುಷ ಇಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿದ. ಯಾವುದರಿಂದ ಅಂದ್ರ 10ನೇ ನುಡಿಯಿಂದ ನೋಡೋಣ. ಇನಿತು ತತ್ವಾನುರೂಪಿತವಾದ ತನು ತನ್ನದೆನಿಪ ತಾನೆಂಬ ವೆರಡು ಹಂತೆ ತನಗುಳ್ಳವನು ತಾನೇ ಕಲ್ಪಿತ ಪುರುಷನಪ್ಪನು ಕೇಳು ತನ್ನ ಅಗ್ನಿ ಭ್ರಮೆಯಿಂದೆ ಅಂತ ಹೇಳ್ತಾರೆ. ಯಾಕಂತಂದ್ರ ಅಜ್ಞಾನದಿಂದ ಈ ತತ್ವಗಳ ಸಮೂಹದಿಂದ ಈ ಶರೀರ ಇರುವಂಥದ್ದು. ಆ ಶರೀರವನ್ನೇ ಇದು ಶರೀರ ನಂದು ನನ್ನದು ಅಂತ ಅಭಿಮಾನ ಮಾಡುವಂಥದ್ದು. ಅದರಲ್ಲಿ ಅಹಂಕಾರ ಮಮಕಾರ ಉಳ್ಳವನಾಗಿಬಿಡ್ತಾನ. ಈ ರೀತಿ ಅನ್ನುವಂಥವ್ನ ಯಾರೂಪ ನಮ್ಮ ಶರೀರದೊಳಗ ಅಂತಂದ್ರ ಕಲ್ಪಿತ ಪುರುಷ. ಅಥವಾ ದೇಹಕ್ಕೆ ಭಿನ್ನವಾಗಿ ಅದನ್ನ ಎಲ್ಲವನ್ನ ತಿಳಿತಾನ. ತಾನಿದ್ರೂ ಕೂಡ ಅದನ್ನ ಮರ್ತುಕೊಂಡು ದೃಶ್ಯವಾಗಿ ಕಾಣುವಂತ ಈ ಶರೀರವೇ ತಾನು ಅಂತನ ತನ್ನ, ಯಾಕಂದ್ರೆ ಒಂದೊಂದ್ಸಲ ತಾನಂತಾನು ಒಂದ್ಸಲ ತಂದು ಅಂತ ಹೇಳುವಂತ ಅಭಿಮಾನ ಮಾಡ್ತಾನ. ಅದಕ್ಕಿಂತ ಯಾರು ಅಂದ್ರೆ ಕಲ್ಪಿತ ಪುರುಷ. ಎಲ್ಲ ನಂದು, ಸುಖ ಬಂದ್ರು ನನಗೆ ಬಂತು, ದುಃಖ ಬಂದ್ರು ನನಗೆ ಬಂತು, ನಾ ಸಾಯ್ತೀನಿ, ನಾನು ಊಟುತ್ತೇನೆ, ನಾನು ಅಲ್ಪಜ್ಞ ಅದೀನಿ, ನಾನು ಕಿಂಚಿಜ್ಞತ್ವ ಭಾವದಿಂದ ಕೂಡಿದವನ್ ಅದೀನಿ. ಇವೆಲ್ಲ ಭಾವನೆಗೆ ಒಳಗಾಗ್ತಾನೆ ಯಾರು ಅಂದ್ರೆ ಈ ಕಲ್ಪಿತ ಪುರುಷ. ಅದಕ್ಕೆ 11ನೇ ನುಡಿಯಲ್ಲಿ ಕೂಡ ಹೇಳ್ತಾನೆ, ಈ ಕಲ್ಪಿತ ಪುರುಷ ಈತನೇ ಜಗದ್ರೂಪವಾಗಿ ತೋರ್ತಾನ ಅಂತ ಹೇಳುತ್ತಾರೆ. ಈತನೇ ಆಗುವಂತ ಬೀಜವೇ ವೃಕ್ಷವು, ಆ ಬೀಜವು ಮಾದ ಓಲ್ ಈ ಜಗಜ್ಜೀವ ರೂಪಿತವಾಗಿ ರಾಜಿಸುತ್ತಿರ್ಪನು ಅಂತ ಆ ಕಲ್ಪಿತನು ಜಗದ್ಬೀಜ ಭಾವ ಅನ್ವಿತನದರಿಂದೆ ಅಂತ ಹೇಳ್ತಾರೆ. ಬೀಜವೇ ಅಂದ್ರೆ ಬೀಜ, ಆ ವೃಕ್ಷ ಅಂದ್ರೆ ಮರ ಆಗುವಂಥದ್ದು. ಬೀಜವೇ ಒಂದ್ ಗಿಡ, ದೊಡ್ಡ ಗಿಡ ಆಗುವಂಥದ್ದು. ಆ ಬೀಜ ಯಾಕಂದ್ರೆ ಆ ಬೀಜವೇ ಒಳಿಕಿ ಸೊಳಿಕಿ ಮಳಿಕಿ ಅಂತ ಹೇಳ್ಬಿಟ್ಟು ಮೊಳಕೆ. ಯಾಕಂತಂದ್ರ ಈ 3 ಭೇದವಾಗಿ ಈ ವೃಕ್ಷ ಆ ಗಿಡವೇ ತೋರ್ತದ. ಯಾವ ರೀತಿ ಆ ಬೀಜ ವಿಕಾರ ಆಗಿ ಒಳಿಕೆ ಸೊಳಿಕೆ ಮೊಳಿಕೆ ಅಂತ 3 ಭೇದವಾಗಿ ಆ ವೃಕ್ಷ ರೂಪವೇ
ಹೆಂಗ್ ತೋರ್ತದೋ ಹಾಗೆ ಈ ಕಲ್ಪಿತ ಪುರುಷನು ಈತನೇ ಜೀವ ಈಶ್ವರ ಜಗತ್ತಿನ ರೂಪಾಗಿ ತೋರ್ತಾನ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈ ಮೂರು ರೀತಿಯಿಂದ ಆ ಬೀಜ ಮೋದ ಓಲ್ ಮೋ ಮಾದ ಓಲ್ ಅಂತಂದ್ರ ಆ ಬೀಜನೇ ಮೂರು ರೀತಿಯಿಂದ ಅಂದ್ರ ಒಳಿಕೆ ಸೋಳಿಕೆ ಮಳಿಕೆ ಈ ಮೂರು ಪ್ರಕಾರವಾಗಿ ಕಾಣುವಂತೆ. ಅದಕ್ಕೆ ಕಲ್ಪಿತ ಪುರುಷನು ಏನದಾನ ಅಂದ್ರ ಈ ಜಗತ್ತಾಗಿ ಜೀವ ಈಶ್ವರ ಈ ರೀತಿಯಾಗಿ ಜಗತ್ತು ಜೀವ ಈಶ್ವರ ರೂಪಾಗಿ ಕಾಣ್ತಾನ ಅಂತ ಹೇಳ್ತಾರ. ಯಾಕಂತಂದ್ರ ಈ ಕಲ್ಪಿತ ಪುರುಷನು ಈ ಜಗತ್ತನ್ನುವಂಥದ್ದು ಈಶ್ವರ ಅನ್ನುವಂಥದ್ದು ಮತ್ತೆ ಜೀವ ಅನ್ನುವಂಥದ್ದು ಈ ರೂಪವಾಗಿ ಒಳಿತಾ ಇರ್ತಾನೆ. ಅದರಿಂದ ಈ ಜಗತ್ತಿಗೆ ಮೂಲ ಕಾರಣ ಯಾರು, ಮೂಲ ಕಾರಣ ರೂಪ ಯಾರ್ದು ಅಂದ್ರೆ ಕಲ್ಪಿತ ಪುರುಷಂದೇ ಅಂತ ಹೇಳಿಸ್ಕೊಳ್ತಾರೆ. ಮುಖ್ಯವಾಗಿ ತೋರುವಂತದ್ದು ಎಲ್ಲಿ ತೋರಕತ್ತದ, ಇದು ಕಲ್ಪಿತ ಪುರುಷನಲ್ಲೇ ಜಗತ್ತು ಜೀವ ಮತ್ತೆ ಶಿವ ಈ ಮೂರು ರೂಪದ ಮೂಲ ಯಾವುದಂದ್ರೆ ಕಲ್ಪಿತ ಪುರುಷನೇ ಅನ್ನುವಂಥದ್ದು ಹೇಳಿಸ್ಕೊಳ್ತಾರೆ. ಅದಕ್ಕ ಈಗ ಒಬ್ಬ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಿಗಳು ತೋರಿದ್ವು, ಜಗತ್ತು ತೋರಿತು. ಅದು ಹೆಂಗ ತೋರಿತ್ರಿ ಅಂತ ಶಂಕೆ ಮಾಡಿದ್ರೆ ಈಗ ನೀವ್ ಹೇಳ್ತೀರಿ ಜಗತ್ತಾಗಿ ಇದೆ ಎಷ್ಟು ಸೂಕ್ಷ್ಮ, ಬಹಳ ಸೂಕ್ಷ್ಮ ಐತಿ ನೋಡ್ರಿ. ಬಹಳ ಸೂಕ್ಷ್ಮ ಐತೆ. ಪಟ್ನ ತಿಳಿತದೆ ಏನಂದ್ರೆ ಸ್ವಲ್ಪ ತಿಳಿಯಂಗಿಲ್ಲ, ಸ್ವಲ್ಪ ಕೇಳ್ತಾ ಹೋದಾಗ ಅರ್ಥ ಆಗ್ತದ. ಅದಕ್ಕ ಈ ಜೀವಾತ್ಮನೇ ಒಂದು ಜಗದ್ರೂಪವಾಗಿ ತೋರ್ತಾನೆ, ಶಿವಾಗಿ ತೋರ್ತಾನೆ, ಜೀವಾತ್ಮ ಆಗಿ ತೋರ್ತಾನೆ. ಈ ಮೂಲ ಈ ಜಗತ್ತೆಲ್ಲ ತೋರುವಂತದ ಮೂಲ ಕಲ್ಪಿತ ಪುರುಷನೇ ಆಗಿರ್ತಾನೆ. ಈ ಒಬ್ಬ ಕಲ್ಪಿತ ಪುರುಷನಲ್ಲಿ ಈ ಜಗತ್ತು ತೋರಕತ್ತದ, ಮತ್ತೆ ಜಗತ್ತಿನಲ್ಲಿ ಸಕಲ ಜೀವಿಗಳು ಅದಾವ. ಆ ಜೀವಿಗಳು ಈ ಜೀವಗಳಾಗಿರ್ಬೋದು ಅಥವಾ ಈ ಜಗತ್ತಿನಲ್ಲಿರುವಂತ ಜೀವಗಳು ಇವೆಲ್ಲ ತೋರ್ತಾವ. ಹೆಂಗ ತೋರ್ತಾವ ಒಬ್ಬ ಕಲ್ಪಿತ ಪುರುಷನಲ್ಲಿ? ಸಕಲ ಜೀವರಾಶಿಗಳು ತೋರ್ತಾವ, ಕಲ್ಪಿತ ಪುರುಷನಲ್ಲಿ ಹೆಂಗ ತೋರ್ತಾವ ಅಂತ ವಿಚಾರ ಮಾಡಿದ್ರೆ ಎಲ್ಲ ಈ ಜಗತ್ತಿನ ರೂಪನೇ ಕಲ್ಪಿತ ಪುರುಷ. ಅದಕ್ಕೆ ಒಬ್ಬ ಕಲ್ಪಿತ ಪುರುಷನ ಅನೇಕ ಜೀವರುಗಳು ಅದಾವಲ್ಲ, ನೋಡಕ್ ಬೇರೆ ಬೇರೆ ಆ ಜೀವರುಗಳು ಈ ಜೀವರು ಎಲ್ಲ ಜೀವಿಗಳು ಅದಾವ. ಮತ್ತ ಒಬ್ಬನಲ್ಲಿ ಇಷ್ಟೆಲ್ಲ ಜೀವಿಗಳು ತೋರ್ತಾವಂದ್ರ ಅದ್ ಹೆಂಗ ತೋರ್ತಾವ ಅಂತ ಶಂಕೆ ಬಂದ್ರೆ ಅದು 12 ಎಷ್ಟ್ ಚಂದ ಹೇಳ್ತಾರ ನೋಡ್ರಿ. ಕಾದ ಕಬ್ಬಿಣದೊಂದು ಗಟ್ಟಿಯೋಳ ಅಗಣಿತವಾದ ಕಿಡಿಗಳು ಉದಯಿಸುವಂತೆ ಭೇದ ರೂಪಿನ ಜಗಜ್ಜೀವರು ಆ ಕಲ್ಪಿತನಾದ ಓರ್ವನಲ್ಲಿ ಮೊಸಗಿ ತೂರ್ಕು ಅಂತ ಹೇಳ್ತಾರ. ಒಬ್ಬ ಕಲ್ಪಿತನಲ್ಲಿ ಸಕಲ ಜೀವರಾಶಿಗಳು ಎಲ್ಲ ತೋರಕತ್ತವಂದ್ರೆ ಹೆಂಗ ತೋರ್ತಾವ ಅಂತ ಹೇಳಿದ್ರೆ ಅದಕ್ಕ ಕೆಲವೊಂದು ದೃಷ್ಟಾಂತ ಕೊಟ್ಟೆ ಹೇಳತ್ತಾರ, ಉದಾಹರಣೆ ಕೊಟ್ಟೆ ಹೇಳತ್ತಾರ. ಕೆಂಪಕ್ಕಾದಂತಹ ಕಬ್ಬಿಣದ ಒಂದು ಲೋಹ ಇರ್ತದೆ, ಕಬ್ಬಿಣದ ಗಟ್ಟಿಯಾದಂಥದ್ದು. ಅದು ಬಹಳಷ್ಟು ಕೆಂಪಕ್ಕಾಗಿರ್ತದ. ಒಂದು ಸುತ್ತಿಗೆ ತಗೊಂಡು ಹೊಡೆದಾಗ ಅದ್ರಾಗ ಅನೇಕ ಕಿಡಿಗಳು ಅದ್ರ ಏಕಕಾಲಕ್ಕ ಸಿಡಿತಾವ, ಗೊತ್ತಾಗ್ತದ ನೋಡ್ರಿ, ಉತ್ಪನ್ನ ಆಗ್ತಾವ. ಅದಕ್ಕ ಈ ರೀತಿಯಾಗಿ ಕಬ್ಬಿಣಗಳು ಬಹಳ ಅದಾವನ್ನ, ಕಾಯಿಸಿದ ಕೆಂಪ ಕಾಯಿದಂತ ಕಬ್ಬಿಣಗಳು ಬಹಳ ಅದಾವೇನ? ಇಲ್ಲ. ಆದ್ರ ಒಂದೇ ಕಬ್ಬಿಣದ ಗಟ್ಟಿಯಿಂದ ಅನೇಕ ಕಿಡಿಗಳು ಹೆಂಗ ಏಕಕಾಲಕ್ಕೆ ಉತ್ಪನ್ನ ಆದವು, ಅದ್ರಂಗ ಒಬ್ಬ ಕಲ್ಪಿತ ಪುರುಷನಲ್ಲಿ ಅನೇಕ ಜೀವಿಗಳು ಜಗತ್ತು ತೋರಿದವ ಅನ್ನುವಂತ ಭಾವ. ಕಬ್ಬಿಣ ಇರೋದು, ಕಬ್ಬಿಣ ಕಾಯಿಸಿದಿರುವಂತದ್ದು ಒಂದೇ ಇರುವಂತದ್ದು, ಆದ್ರ ಅದ್ರಲ್ಲಿ ಅನೇಕ ಕಿಡಿಗಳು ಹೆಂಗ ಉತ್ಪನ್ನ ಆದವು, ಅದೇ ರೀತಿ ಕೂಡ ಒಬ್ಬ ಕಲ್ಪಿತ ಪುರುಷನಲ್ಲಿ ಹಲವಾರು ಅನೇಕ ಜೀವಿಗಳು ಮತ್ತೆ ಜಗತ್ತು ತೋರ್ಯದ ಅಂತ ಹಿಂಗ ತಿಳ್ಕೊ. ಅದಕ್ಕ ಇಲ್ಲಿ ಕೂಡ ಬಹಳ ವಿಶೇಷವಾಗಿ ಕೂಡ ಹೇಳ್ತಾರ. ವ್ಯಾಪಕವಾದ ಒಂದು ಆಕಾಶವೇ ನೋಡ್ರಿ, ವ್ಯಾಪಕವಾದಂತ ಒಂದು ಆಕಾಶ, ಪರಿಪೂರ್ಣವಾಗಿರುವಂತದ್ದು ಆಕಾಶ ಎಲ್ಲಾ ಕಡೆ ಇದೆ, ತುಂಬಿದೆ. ಒಂದು ಆಕಾಶ ಹೆಂಗದಂದ್ರ ಈ ಪರಿಚ್ಛಿನ್ನದ ಒಂದು ಅಳತೆಗೆ ಬರುವಂತ ವಸ್ತುಗಳು, ಅವುಗಳಲ್ಲಿ ಘಟಾದಿ ಉಪಾದಿಗಳಿಂದ ಈ ಘಟಗಳು ಗಡಿಗೆಗಳನ್ನ ಇಟ್ಟಿರ್ತೀವಿ, ಹಿಂಗೆಲ್ಲ ಇಟ್ಟಿರ್ತೀವಿ.
ಆದ್ರ ಎಲ್ಲಾ ಗಡಿಗೆಯಲ್ಲಿ ನೀರ್ ತುಂಬಿರ್ತೀವಿ, ಎಲ್ಲಾ ಗಡಿಗೆಗಳಲ್ಲಿ ನಾವು ಅಣಿಕೆ ಹಾಕಿ ನೋಡಿದಾಗ ಅಲ್ಲಿ ಆಕಾಶ ನಮ್ಗ ಎಲ್ಲ ಗಡಿಗೆಗಳಲ್ಲಿ ಆಕಾಶ ಇದ್ದೇ ಇರ್ತದಲ್ಲ. ಯಾಕಂದ್ರ ಆಕಾಶ ಈಗ ಪರಿಚ್ಛಿನ್ನಗಳಾದಂತ ಒಂದು ಘಟಾದಿ ಗಡಿಗೆಗಳಲ್ಲಿ ಆಕಾಶ ಹೆಂಗ್ ಕಾಣಿಸ್ತದ, ವ್ಯಾಪಕವಾಗಿರುವಂತ ಆಕಾಶ ಪರಿಚ್ಛಿನ್ನತೆಯಿಂದ ಕಂಡಂಗಾಗ್ತದೆ. ಯಾಕಂದ್ರೆ ಗಡಿಗೆ ಅಷ್ಟೇನೆ ಅಲ್ಲಿ ಆಕಾಶ ತೋರಿಸ್ತದೆ ಒಳಗಡೆ. ಅದ್ರಂಗ ಹೆಂಗದ ವ್ಯಾಪಕವಾಗಿರುವಂತ ಆಕಾಶ ಒಂದು ಘಟದ ಉಪಾಧಿಯಿಂದ ಅದು ಆಕಾಶ ಹೆಂಗ್ ಕಾಣ್ತದ ಒಂದು ಸ್ವಲ್ಪ ಕಾಣಿಸ್ತದೆ. ಎಲ್ಲಿ ಒಂದು ಗಡಿಗೆ ಉಪಾಧಿಯಿಂದ ಅನೇಕ ಆಕಾಶಗಳು. ಯಾಕಂತಂದ್ರ ಅಲ್ಲಿ ಒಂದು ಬಹಳಷ್ಟು ನಾವು ಗಡಿಗೆಗಳನ್ನ ಇಟ್ಟಿರ್ತೀವಲ್ಲ, ಎಲ್ಲದಾಗ ಆಕಾಶ ಸ್ವಲ್ಪ 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 ತೋರ್ದಂಗ ಆಗ್ತದ. ಯಾವ ರೀತಿ ಅಂದ್ರೆ ಆಕಾಶಗಳು ಬಹಳಷ್ಟು ಇದು ಒಂದು ಗಡಿಗೆ, ಇದು ಒಂದು ಗಡಿಗೆ, ಇದು ಒಂದು ಗಡಿಗೆ, ಅವೆಲ್ಲವುಗಳಲ್ಲಿ ಆಕಾಶ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತ ತೋರ್ದಂಗ ಆಗ್ತದೆ. ಆ ರೀತಿ ಉಪಾಧಿಗಳು ನಾಶ ಆಯ್ತು ಅಂತಂದಾಗ ಅಲ್ಲಿ ಅನೇಕತ್ವವು ನಾಶ ಆಗೋಗ್ಬಿಡ್ತದೆ. ಯಾವಾಗ ಉಪಾಧಿ ಗಡಿಗೆಗಳು ಎಲ್ಲಷ್ಟು ಒಡೆದೋದು ಅಂದ್ರ ಗಡಿಗೆಯಲ್ಲಿರುವಂತಹ ಆಕಾಶ ಏನಾಗ್ತದೆ, ಬಯಲಾಗ್ಬಿಡ್ತದೆ, ಅಂದ್ರೆ ಎಲ್ಲಾ ಕಡೆ ಕೂಡಿಬಿಡ್ತದೆ. ಯಾವಾಗ ಉಪಾಧಿಗಳು ಅಲ್ಲಿ ಹೋಗ್ಬಿಟ್ಟು ನಾಶ ಆದ ತಕ್ಷಣನೇ ಅಲ್ಲಿ ಅನೇಕತ್ವವು ನಾಶ ಆಗಿ ಹೋಗ್ಬಿಡ್ತದೆ. ಉಪಾಧಿಗಳು ಬಹಳಷ್ಟು ಇದರಿಂದ ಬಹಳ ಆಕಾಶಗಳು ಇಷ್ಟಿಷ್ಟ ಅದಾವೇನಂತ ತೋರ್ದಂಗ ಆಗ್ತದ. ಯಾವಾಗ ಉಪಾಧಿಗಳು ಅವು ನಾಶ ಆಯ್ತು ಅಂತಂದಾಗ ಆಕಾಶ ಇಲ್ಲಿ ಈ ಗಡಿಗೆಗ ಆಕಾಶ, ಆ ಗಡಿಗೆಗ ಆಕಾಶ ಅನ್ನುವಂತ ಅನೇಕತ್ವ ಅವು ಕೂಡ ನಾಶ ಆಗಿ ಹೋಗ್ಬಿಡ್ತವೆ. ಹಂಗ ಏಕ ಜೀವನದ ಕಲ್ಪಿತ ಪುರುಷನು ಒಬ್ಬನೇ ಕಲ್ಪಿತ ಪುರುಷ ಉಪಾಧಿಗಳಾದ ಅನೇಕ ದೇಹಗಳಿಂದ, ಎಷ್ಟು ಅದ್ಭುತವಾಗಿ ಹೇಳ್ತಾರ, ಅನೇಕಾಗಿ ತೋರ್ತಾ ಇದ್ದಾನ. ಈ ಗಡಿಗೆ ದೃಷ್ಟೊಂದು ಬಹಳ ಚಂದ ಕೊಟ್ಟಿದಾರ. ಗಡಿಗೆ ಒಳಗ ಆಕಾಶ ಇಲ್ಲೇನಂದ್ರೆ ಆಕಾಶ ಐತೆ. ಆಕಾಶ ಅಂದ್ರೆ ಅವಕಾಶ ಕೊಡುವಂಥದ್ದು. ಬಹಳಷ್ಟು ಗಡಿಗೆ ಒಳಗೆ ಇದ್ರಾಗ ಆಕಾಶ ಐತಿ, ಇದ್ರಾಗ ಆಕಾಶ ಐತಿ. ಆ ಆಕಾಶ ವ್ಯಾಪಕವಾಗಿರುವಂತ ಆಕಾಶ ಉಪಾಧಿಯ ಮೂಲಕ ಇದಿಷ್ಟ ಆಕಾಶ ಇಷ್ಟ ಆಕಾಶ ಅಂತ. ಅದೇ ರೀತಿ ಕೂಡ ಇರುವಂತ ಆಕಾಶ ಒಂದೇ, ಆದ್ರ ಉಪಾಧಿಗಳ ಮೂಲಕ ಇಲ್ಲಿ ಆಕಾಶ ಅಂತ ತಿಳ್ಕೊಂಡಿವಿ. ಯಾವಾಗ ಉಪಾಧಿಗಳು ನಾಶ ಆಯ್ತು ಅಂದಾಗ ಅನೇಕತ್ವ ಕೂಡ ಅಲ್ಲಿ ನಾಶ ಆಗೋಗ್ಬಿಡ್ತವೆ, ಒಂದೇ ಉಳ್ಕೊಂಡ್ಬಿಡ್ತದೆ. ಅದೇ ರೀತಿ ಕೂಡ ಏಕ ಜೀವನದ ಕಲ್ಪಿತ ಪುರುಷನು ಒಬ್ಬನೇ ಅದಾನ. ಆ ಉಪಾಧಿಗಳಾದಂತ ಅನೇಕ ದೇಹಾದಿಗಳಿಂದ ಅನೇಕವಾಗಿ ತೋರ್ತಾ ಇದ್ದಾನ. ಒಬ್ಬನೇ ಇರೋದು ಆ ಉಪಾಧಿಗಳಿಂದ. ಈ ಗಡಿಗೆಗಳು ಉಪಾಧಿಯಿಂದ ಹೆಂಗ್ ಬಹಳಷ್ಟು ಆಕಾಶಗಳು ಕಂಡಂಗದು, ಅದ್ರಾಗ ಹಲವಾರು ದೇಹಾದಿಗಳಿಂದ ಅನೇಕವಾಗಿ ತೋರ್ದಂಗ ಆಗಾಕತ್ತದ. ದೇಹಗಳು ನಷ್ಟವಾದ್ರ ಇವೆಲ್ಲ ದೇಹಗಳು ಯಾವಾಗ ನಾಶ ಆಗಿ ಹೋಗ್ತಾವ, ಉಪಾಧಿ ಆದಂತ ದೇಹಗಳು ನಾಶ ಆಗಿ ಹೋಗ್ತಾವ, ಅವಾಗ ಏಕವಾಗಿ ಇರುವಂಥವನು. ಅನೇಕತ್ವ ತೋರಿದ್ರು ಕೂಡ, ಯಾಕಂದ್ರ ಇಲ್ಲಿ ಜೀವರ ಉತ್ಪತ್ತಿ ನಾಶ ಆಗುವುದು ಯಾವುದಂದ್ರೆ ಉಪಾಧಿ ದೃಷ್ಟಿಯಿಂದಲೇ ಹೊರ್ತು. ಅನೇಕತ್ವಾಗಿ ಅಲ್ಲಿ ತೋರಿದ್ರು ಕೂಡ ಏನಾಗ್ತದಂದ್ರ ಜೀವರ ಉತ್ಪತ್ತಿ ನಾಶ ಆಗುವಂಥದ್ದು ಅದರಿಂದ ಕಾಣಕತ್ತದಂದ್ರ ಈ ಶರೀರದಿಂದ ಉಪಾಧಿ ಶರೀರ ಐತಲ್ಲ, ಈ ಶರೀರದಿಂದನೇ ತೋರಕತ್ತೇವ ಹೊರತಾಗಿ ಯಾವಾಗ ಈ ಶರೀರ ಅನ್ನುವಂತ ಉಪಾಧಿ ನಾಶ ಆಯ್ತು ಅಂತಂದಾಗ ಅಲ್ಲಿ ಏಕವಾಗಿ ತೋರುವಂಥದ್ದು. ಅನೇಕ ಆತ್ಮರು ತೋರಿದ್ರು ಕೂಡ ಅಲ್ಲಿ ಆ ಉಪಾಧಿ ಮೂಲಕ ತೋರಿದಂಗಾಗಿರ್ತದ ಅಷ್ಟೇ ಹೊರತಾಗಿ ಉಪಾಧಿ ಯಾವಾಗ ನಾಶ ಆಗ್ತದೆ ಅಲ್ಲಿ ಏಕವಾಗಿರುವಂಥದ್ದು. ಯಾಕಂದ್ರ ಉಪಾಧಿ ದೃಷ್ಟಿಯಿಂದಲೇ ಹೊರತು ನಿಜದಿಂದ ಇಲ್ಲ ಅನ್ನುವಂತ ಭಾವ. ಉಪಾಧಿ ಹೆಂಗಂತಂದ್ರ ದೃಷ್ಟಿಯಿಂದಲೇ, ಉಪಾಧಿ ದೃಷ್ಟಿಯಿಂದಲೇ ಹೊರತು ನಿಜದಿಂದ ಇಲ್ಲ ಅನ್ನುವಂಥದ್ದು ಕೂಡ. ಅದರಿಂದ ಆತ್ಮರ ಭೇದವನ್ನ ಇಲ್ಲಿ ಹೇಳಿದ್ದು ಯಾವ್ದಕ್ ಹೇಳಕತ್ತಾರಪ್ಪ ಅಂದ್ರ ಉಪಾಧಿ ಮೂಲಕ. ವ್ಯಾಪಕವಾಗಿರುವಂತ ಆಕಾಶ ಒಂದೇ ಅದ, ಆದ್ರೆ ಬಹಳಷ್ಟು ಇಲ್ಲಿ ಆಕಾಶ ಅಲ್ಲಿ ಆಕಾಶ ಅಂತ ಹೇಳ್ಬಿಟ್ಟು ಘಟದ ಒಂದು ಉಪಾಧಿಯಿಂದ ಮಾತ್ರ ಅಲ್ಲಿ ಆಕಾಶಗಳು ಅನೇಕತ್ವ ತೋರ್ದಂಗ ಆಗ್ತದ. ಯಾವಾಗ ಉಪಾಧಿ ನಾಶ ಆಗ್ತದೆ ಅವಾಗ ಏಕವಾಗಿರುವಂತದ್ದು. ಅದೇ ರೀತಿ ಕೂಡ ಉಪಾಧಿ ಮೂಲಕ ಅನೇಕತ್ವ ತೋರ್ದಂಗ ಆಗ್ತದೆ, ಬಹಳಷ್ಟು ತೋರ್ದಂಗ ಆಗ್ತದ, ಅನೇಕಾತ್ಮರು ತೋರ್ದಂಗ ಆಗ್ತದ. ಇಲ್ಲಿ ಅದರಿಂದ ಆತ್ಮರ ಭೇದವನ್ನ ಇಲ್ಲಿ ಹೇಳಿದ್ದು ಉಪಾಧಿ ಮೂಲಕ ಹೇಳಿದೆ ಹೊರತು ಅದು ಸಹಜ ಅಲ್ಲ ಅಂತ ಕೂಡ ಹೇಳ್ತಾರೆ. ಉಪಾಧಿ ಮೂಲಕ ಭೇದತ್ವ ಹೇಳದ ಅಷ್ಟನೇ. ಇಲ್ಲಿ ಜೀವರುಗಳು ಬಹಳ ಮಂದಿ ಅದರ, ಜೀವ, ಜಗತ್ತು, ಶಿವ ಇವೆಲ್ಲ ಉಪಾಧಿಯಿಂದ ತೋರಕತ್ತೇವೆ. ಉಪಾಧಿ ಯಾವಾಗ ಹೋಗ್ತಾವ ಇರುವಂತದ್ದು ಒಂದೇ ವಸ್ತು. ಅದಕ್ಕೆ ಇಲ್ಲಿ ಕೂಡ ಉಪಾಧಿ ಮೂಲಕ ಹೇಳದ ಹೊರತು ಸಹಜವಾಗಿ
ಅಲ್ಲ ಹೇಳಿದ್ದು ಅಂತ ಕೂಡ ಹೇಳ್ತಾರ. 13ನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ, ಕೊರಡಿನ ಈಗ ಕಲ್ಪಿತನಲ್ಲಿ ತೋರಿದ ಜಗತ್ತು ಹೆಂಗದ, ಕಲ್ಪಿತನಲ್ಲಿ ತೋರಿದಂತ ಕಲ್ಪಿತ ಜಗತ್ತು ಭ್ರಾಂತಿಯಿಂದ ಸತ್ಯವಾಗಿ ತೋರ್ತದ ಅಂತ ಹೇಳ್ತಾರ ಅವ್ರು. ಕಲ್ಪಿತನಲ್ಲಿ ತೋರಿದಂಥದ್ದು ಯಾವುದು, ಕಲ್ಪಿತ ಜಗತ್ತು, ಅದು ಭ್ರಾಂತಿಯಿಂದ ಸತ್ಯವಾಗಿ ತೋರದಂಗಾಗುತ್ತದ ನೋಡ್ರಿ. ಹೆಂಗ್ ಮಾಡೋದು, ಎಷ್ಟು ಇದು ಮೋಹಕ್ಕ ತಗೊಂಡ್ ಹೋಗ್ಬಿಡ್ತದ ಈ ಮಾಯ ಅನ್ನುವಂಥದ್ದು. ಹಂಗಾನೆ ಹೆಂಗ್ ಹೇಳ್ತಾರ ನೋಡ್ರಿ, ಹೆಂಗ 13ನೇ ನುಡಿಯಲ್ಲಿ ಕೊರಡಿನ ಚೋರನಿಂದಾದ ಭಯಾಧಿಕದಿರುವುದು ನಿಜವೆನಲೆಸೆವಂತೆ ಪರಮಾರ್ಥವೆನಿಸುತ್ತ ಈ ಜಗವಿಂತು ಕಲ್ಪಿತ ಪುರುಷನಿಂದ ಆದುದು ಹಂಗನೆ ಕೇಳು. ನೋಡ್ರಿ ಎಷ್ಟು ಒಂದು ಅದ್ಭುತ ವಿಚಾರ ಹೇಳ್ತಾರ. ಈ ಮೂಟು ಮರ, ಕೊರಡು ಅಂದ್ರೆ ಯಾವ್ದು, ಮೂಟು ಮರ. ಮೂಟು ಮರ ಅಂತಂದ್ರ ಎಲ್ಲ ಮೇಲ್ಗಡೆ ಏನಾಗಿರ್ತದ, ಹಿಂಗ ಕಡದಿರ್ತಾರ ಗಿಡನ, ತುದಿ 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 ಕಡದ್ ಬಿಟ್ಟು ಅದು ಮೂಟು ಮರ ಅಂತ. ಏನ ಅಲ್ಲಿ ಇವು ಟೊಂಗೆಗಳು ಅವ್ ಏನು ಇರಂಗಿಲ್ಲ. ಅದು ಹೆಂಗಾಗ್ತಂದ್ರ ನಸುಗತ್ತಲೆ ಹೋಗ್ಬೇಕಾದಾಗ, ಅಂದ್ರ ಪೂರ್ತಿ ಕತ್ತಲನೂ ಅಲ್ಲ, ಪೂರ್ತಿ ಬೆಳಕಲ್ಲ, ನಸುಗತ್ತಲೆ. ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಮನುಷ್ಯನಿಗೆ ಏನಾಯ್ತು, ಆ ಮೋಟು ಮರ ಅಲ್ಲಿ ದೂರ ನಿಂತಿತ್ತು. ಕೆಲವು ಸಲ ಅನುಭವ ಆಗ್ತದೆ, ಎಲ್ಲೋ ನಡ್ಕಂತ ಹೋಗ್ಬೇಕಾದಾಗ, ಅಥವಾ ನಾವು ಹೊಲಗಳಿಗೆ ಹೊಲಕ್ ಹೋಗ್ಬೇಕಾದಾಗ, ಅಥವಾ ಬರ್ಬೇಕಾದ್ರೆ ಹೊಲದಿಂದ ಮನಿಗ್ ಬರ್ಬೇಕಾದಾಗ, ಅಥವಾ ಯಾವ್ದೋ ಊರಿಗೆ ನಡ್ಕೊಂತ, ಇವಾಗ ನಡೆಯುವಂತ ಅಭ್ಯಾಸ ಇಲ್ಲ, ಮೊದಲೆಲ್ಲ ಬಸ್ಗಳು ಅವೆಲ್ಲ ಇರ್ಲಿಲ್ಲ, ನಡ್ಕೊಂತ ತಿರುಗಾಡ್ತಿರಲ್ಲ, ಅವಾಗ ಬಹಳಷ್ಟು ಅನುಭವಗಳಾಗಿರೋದು. ಅವಾಗ ದಾರಿಯಲ್ಲಿ ಒಂದು ದೂರ ಗಿಡ ಒಂದು ಕಾಣಕತ್ತಿತ್ತಂದ್ರ ಅಷ್ಟು ಕತ್ಲ ಅಲ್ಲ, ಅಷ್ಟು ಬೆಳಕಲ್ಲ, ಯಾರೋ ಒಬ್ಬ ಕಳ್ಳ ನಿಂತಾನ ಅನ್ನುವಂತ ಭಯ ಆಗ್ಬಿಡ್ತದ. ಯಾಕಂದ್ರೆ ಅಲ್ಲಿ ಯಾರು ಇರಂಗಿಲ್ಲ, ಸುತ್ತಮುತ್ತ ಯಾರು ಇರಂಗಿಲ್ಲ, ಇವ್ರು ಅಷ್ಟೇ ದಾರಿ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅವಾಗ ಏನಾಗ್ತದ, ಆ ಮೋಟು ಮರ ಏನ್ ಅನ್ಸ್ಕೊಳ್ತದ ಅಂತಂದ್ರ ಕಳ್ಳನನ್ನುವಂತ ಭ್ರಾಂತಿ ಆಗ್ಬಿಡ್ತದ ಮನುಷ್ಯನಿಗೆ. ಆದ್ರ ಅವನ್ ದೃಷ್ಟಿಗೆ ಮೋಟು ಮರದ ಜ್ಞಾನ ಆಗುವವರೆಗೂ ನೋಡ್ರಿ ಎಷ್ಟು ಅದ್ಭುತ ವಿಚಾರ ಹೇಳಕತ್ತಾರ ಅವರು. ಆ ವ್ಯಕ್ತಿಗೆ ಏನಾಗ್ಯದ, ಮೋಟು ಮರ ಕಂಡ ತಕ್ಷಣನೇ ಕಳ್ಳನ ಭ್ರಾಂತಿ ಅತಗಾಯ್ತು. ಓ ಕಳ್ಳ ನಿಂತಾನೇನಪ್ಪಾ ಅಂತ ಭ್ರಾಂತಿ ಆಯ್ತು. ಅದು ಯಾವಾಗ ಆತನ ದೃಷ್ಟಿಗೆ ಮೋಟು ಮರದ ಜ್ಞಾನ ಆಗೋವರೆಗೂ ಕಳ್ಳನ ಪ್ರತೀತಿ ನಿಜವಾಗಿಯೇ ಹೆಂಗ್ ತೋರ್ತದೋ. ಯಾಕಂತಂದ್ರ ಆತನ ದೃಷ್ಟಿಗೆ ಕಳ್ಳನೇ ನಿಂತಾನೆ ಅನ್ನುವಂತ ಭ್ರಾಂತಿ ತೋರಕತ್ತದ. ಆತನ ದೃಷ್ಟಿಗೆ ಇದು ಮೋಟು ಮರ ಅನ್ನುವಂತ ಜ್ಞಾನ ಆಗೋವರೆಗೂ ಆತನ ಮನಸ್ಸಿನಲ್ಲಿ ಈತ ಕಳ್ಳನೇ ಅದನ್ನನ್ನುವಂತ ಭ್ರಾಂತಿ ಪ್ರತೀತಿ ಆಗ್ತಾನೆ ಇರ್ತದ. ಅದೇ ರೀತಿ ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದ ಜಗತ್ತು ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರಿ. ಅದಕ್ಕೆ ಇದು ಕಲ್ಲು ಸಕ್ಕರೆ ಇದ್ದಂಗಿದ ಜೀವನ್ರ ಶಾಸ್ತ್ರ ಅಂದ್ರ ಕಲ್ಲು ಸಕ್ಕರೆ ಇದ್ದಂಗ. ಯಾಕಂದ್ರೆ ಬಹಳ ಎಳಿ ಸೂಕ್ಷ್ಮತೆ ತುಂಬಾ ಐತಿದ್ರಾಗ. ಹೇಳ್ತಾರ ಅವರು, ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದಂತ ಈ ಜಗತ್ತು, ಅದಕ್ಕೆ ಈ ಜಗತ್ ಹೆಂಗ್ ತೋರಕತ್ತದ, ನಿನ್ನ ಭ್ರಾಂತಿಯಿಂದ ತೋರಕತ್ತದ. ನಿಜ ಸ್ವರೂಪದ ಜ್ಞಾನ ಆಗೋವರೆಗೂ ಇದು ಸತ್ಯದಂತೆ ಕಾಣಿಸ್ತದ. ಆದ್ರೆ ಯಾವಾಗ ಸದ್ಗುರುಗಳ ಮುಖಾಂತರ ನೀನ್ ತಿಳ್ಕೊಳ್ತಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಿ, ಅವಾಗ ಇದು ಜಗತ್ತು ಮಿಥ್ಯೆ ಆಗ್ತದ. ಅವಾಗ ಮಿಥ್ಯೆ ಆಗ್ತದ. ಅಲ್ಲಿವರೆಗೂ ಹೇಳ್ತೀವಿ ಇಲ್ರಿ ಬ್ರಹ್ಮ ಸತ್ಯ ಜಗನ್ ಮಿಥ್ಯೆ. ಹೆಂಗ್ ಸತ್ಯ ಹೆಂಗ್ ಮಿಥ್ಯೆ ಅಂತೀಯಲ್ಲಪ್ಪ, ಇರೋದು ಖರೇನೆ. ಆದ್ರೆ ಜಗತ್ ಹೆಂಗ್ ಮಿಥ್ಯೆ ಆಗ್ಬೇಕಲ್ಲ, ನಿನ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಆಗ್ಬೇಕದು, ಮಿಥ್ಯೆ ಆಗ್ಬೇಕು. ಬಾಯಿಲೆ ಹೇಳದಷ್ಟು ಅಷ್ಟಲ್ಲ, ಸುಲಭ ಅಲ್ಲ ಇದು. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಅದಕ್ಕೆ ಪಕ್ಕ ಇದು ಮೋಟು ಮರನೇ ಐತೆ, ಕಳ್ಳ ಅಲ್ವೇ ಅಲ್ಲ ಅನ್ನುವಂಥದ್ದು ಭಾವ ಯಾವಾಗ ದೃಢ ಆಗ್ತದ, ಅವಾಗ ಆತ ನಿಶ್ಚಿಂತೆ ಆಗ್ತಾನ, ಓ ಕಳ್ಳ ಅಲ್ಲಪ್ಪ ಮೋಟು ಮರ ಅಂತ. ಅದೇ ರೀತಿ ಕೂಡ ಈ ಕಲ್ಪಿತ ಪುರುಷನ ಭ್ರಾಂತಿಯಿಂದ ತೋರಿದಂತ ಜಗತ್ತು ನಿನ್ನ ನೀನ್ ತಿಳ್ಕೊಳ್ಳದೆ ಇದ್ದಾಗ, ನಿನ್ನ ಸ್ವರೂಪದ ಜ್ಞಾನ ಆಗೋವರೆಗೂ ಈ ಜಗತ್ತು ಸತ್ಯ ಅಂತಾನೆ ತೋರ್ತದ. ಇದು ದುಃಖ ನಿನಗೆ ತಪ್ಪಿದ್ ಅಲ್ಲ. ಅಂದ್ರೆ ಯಾವಾಗ ಸದ್ಗುರು ಮುಖಾಂತರ ನೀನು ತಿಳಿತೀರಿ, ಯಾವಾಗ ನಿನ್ನ ಸ್ವರೂಪದ ಬಗ್ಗೆ ನೀ ತಿಳ್ಕೊಳ್ತೀವಿ, ನೀನ್ ಯಾರು ಇದ್ದೀನಂತ ನೀ ತಿಳ್ಕೊಳ್ತೀವಿ, ಆವಾಗ ಈ ಜಗತ್ತು ಮಿಥ್ಯೆ ಆಗ್ತದೆ. ಅಲ್ಲಿ ತನ ಇದು ಸತ್ಯ ಅನ್ಕೊಂಡೇ ಕಾಣಿಸ್ತದ ನಿನಗ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ನಾವೆಲ್ಲ ಎಚ್ಚರ ಆಗಿದ್ದೀವಿ.
ಹೌದಾ? ಎಚ್ಚರ ಆಗಿದೀವಿ ಅಂದ್ರೆ ಜ್ಞಾನಿಗಳ ದೃಷ್ಟಿಲೇ ನಾವ್ ಎಚ್ಚರ ಆಗಿಲ್ಲ, ಇನ್ನೂ ಮಲಗಿದೀವಿ. ಇನ್ನು 84 ಲಕ್ಷ ಜೀವರಾಶಿಯಿಂದ ಹುಟ್ಟಿವಿ ಬೆಳೆದಿವಿ ಅಂತಂದ್ರು ಕೂಡ ನಾವಿನ್ನೂ ಎಚ್ಚರನೇ ಆಗಿಲ್ಲ. ಎಚ್ಚರ ಮಾಡಕ್ ಬಂದಂಥವನ್ ಯಾರು ಅಂದ್ರೆ ಸದ್ಗುರುನಾಥ. ನಿಜದ ಅರಿವು ಹೇಳುವಂಥ, ನಿಜದ ಎಚ್ಚರಿಕೆ ನಮ್ಗ ಮಾಡುವಂಥದ್ದು ಎಲ್ಲಿ ನಮ್ಗ ಆಗ್ತದಂದ್ರ ಸದ್ಗುರುವಿನ ಮುಖಾಂತರ ನಾವು ಎಚ್ಚರ ಸ್ಥಿತಿಗೆ ಬರುವಂತದ್ದು. ಇಲ್ಲಂದ್ರ ಇಲ್ಲ, ನಾವು ಹುಟ್ಟಿದವರು ಅಲ್ಲ, ಸತ್ತವರು ಅಲ್ಲ, ಬರೀ ಒಂದು ಭ್ರಾಂತಿಯಲ್ಲಿ ಓಡಾಡ್ತಾ ಇರುವಂತದ್ದು. ಅದಕ್ಕ ಈ ಒಂದು ಅಜ್ಞಾನದ ಸ್ಥಿತಿಯಲ್ಲಿರುವಂತ ಒಂದು ಜೀವಿಗಳಿಗೆ ಉದ್ಧಾರ ಮಾಡಿ ಎಚ್ಚರಿಕೆ, ಇದು ಎಚ್ಚರಿಕೆ ಅಂದ್ರೆ ಒಂದ್ ಸಲ ಎಚ್ಚರ ಆಗ್ಬಿಟ್ರೆ ಮುಗಿದೋಯ್ತು. ಮತ್ತ ನೀನ್ ಯಾವತ್ತು ಮಲಗೋ ಪ್ರಶ್ನೆನೇ ಇಲ್ಲ. ಮಲಗೋ ಪ್ರಶ್ನೆ ಅಂದ್ರೆ ಮತ್ತ ಆ ರೀತಿ ಮಲಗುವಂತದ್ದಲ್ಲ. ಈ ರೀತಿ, ಯಾಕಂದ್ರೆ ಅಜ್ಞಾನ ಆಯ್ತು ಅಂತಂದಾಗ ನಿನಗ್ ಬರೀ ಆನಂದ ಅಲ್ಲಿ, ಮತ್ತೆ ಯಾವತ್ತು ಆ ದುಃಖ ಅಲ್ಲಿ ಬರುವಂತದ್ದಲ್ಲ. ಅದಕ್ಕ ಗುರುಮುಖಾಂತರ ಕೇಳೋವರೆಗೂ ಇದು ಅಜ್ಞಾನ ನಾಶ ಆಗಂಗಿಲ್ಲ, ಈ ಜಗತ್ತು ಮಿಥ್ಯ ಅಂತ ಅನ್ಸ್ಕೊಳಂಗಿಲ್ಲ. ಯಾವಾಗ ಇದನ್ನ ಸತತ ಕೇಳ್ತಾ ಬರ್ತೀವಿ ಅವಾಗ ಈ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅನ್ನುವಂಥದ್ದು ನಮ್ಗ ಅನುಭವಕ್ಕೆ ಬರ್ತದೆ. ಬಾಹ್ಯಾಧಿಕರಣೋತ್ಪತ್ತಿ ನಿರೂಪಣೆ ಸೂತ್ರ 10ಕ್ಕೆ ಪದ 99 ಅಂತ ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರ, ವೈಕಾರಿಕಾದಿ ಅಂದ್ರೆ ವೈಕಾರಿಕ ಮತ್ತು ತೈಜಸ್ಸು ಭೂತಾದಿ ಅಹಂಕಾರಗಳಿಂದ ಅನೇಕ ತತ್ವಗಳು ಉತ್ಪತ್ತಿ ಆದವು ಅಂತ ಹೇಳಿದ್ರು. ಈ 3 ಅಹಂಕಾರದಿಂದ ಅದಕ್ಕ ಸೃಷ್ಟಿ ಮಿಥ್ಯವಾಗಿರುವಂತದ್ದು ನಾನಾ ರೀತಿಯಿಂದ ಹೇಳ್ಕೊಂಡು ಬರ್ತಾರ. ಪಂಚೀಕರಣದಲ್ಲಿ ಇದಕ್ಕೆ ಹಿಂಗ್ ಹೇಳಿದ್ರಲ್ರಿ, ಅದ್ ಹಂಗ್ ಹೇಳಿದ್ರಿ ಅಂತ ಇದು ಮಿಥ್ಯವಾದಂತದಕ್ಕ ನಾವು ಅಲ್ಲಿ ಹಲವಾರು ರೀತಿಯಿಂದ ಮತ್ತೆ ಇದು ಹಿಂಗಾಯ್ತು ಹಂಗಾಯ್ತು ಅಂತ ತಲೆ ಕೆಡಿಸ್ಕೊಳ್ಳೋದೇನ್ ಬೇಕಾಗಿಲ್ಲ ಅಂತ ಗುರುಗಳು ಹೇಳ್ತಿದ್ರು. ಯಾಕಂದ್ರೆ ಒಂದ್ರಾಗ ಒಂದು ಕೊಟ್ಟಿದ್ದಾರೆ, ಇದ್ರಾಗ ಹಿಂಗ್ ಕೊಟ್ಟಾರಲ್ರಿ ಹಂಗಂತ ಅಲ್ಲ. ಅದ ಹಲವಾರು ರೀತಿಯಿಂದ ಒಂದೊಂದ್ ಕಡೆ ಹಂಗಂಗ್ ಬರ್ಕೊಂಡು ಬಂದಿದಾರ. ಇಲ್ಲಿ 3 ಅಹಂಕಾರಗಳಿಂದ ವೈಕಾರಿಕ ತೈಜಸ್ಸು ಭೂತಾದಿ ಅಹಂಕಾರದ 25 ತತ್ವಗಳಿಂದ ಈ ತೋರ ಶರೀರ ಆಯ್ತು ಅನ್ನುವಂಥದ್ದನ್ನ ಹೇಳಿ, ಈ ಸೂತ್ರದಲ್ಲಿ ಅನ್ನ ವಿಕಾರದಿಂದ 7 ಧಾತುಗಳು ಆಗಿ ಕಡೆಯಲ್ಲಿ ಈ ಶರೀರ ಹೆಂಗಾಗ್ತದ ಅನ್ನುವಂಥದ್ದು ಕೆಲವು ಸಲ ಹೇಳ್ತಾರೆ, ಕೆಲವು ವಿಚಾರಗಳನ್ನ ಹೇಳ್ತಾರೆ. 11ನೇ ಸೂತ್ರದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ನೋಡೋಣ. ತಿಳಿ ಅನ್ನ ರಸ ವೇಳು ಧಾತುವೆನಿಸಿ ಗರ್ಭದೊಳು ಜನಿಪುದು ತೋರ ತನುವಿದು. ಇದು ಏನಾಗ್ತದ ಅನ್ನ ರಸ? ಯಾಕಂದ್ರೆ ಈ ತೋರ್ತದಲ್ಲ ಈ ಶರೀರ, ಈ ತೋರುವಂತ ಶರೀರ ಈ ಸ್ಥೂಲ ಶರೀರ ಅನ್ನದ ವಿಕಾರಗಳಿಂದ, ಅನ್ನದಿಂದ ಹುಟ್ಟಿದ್ರಿ ಈ ಶರೀರ ಅಂತ ಹೇಳ್ತೀವಲ್ಲ, ಅನ್ನದ ವಿಕಾರಗಳಾದಂಥ ಏನು ಅನ್ನದಿಂದ ವಿಕಾರ ಆದಂಥದ್ದು, ಅನ್ನದ ರಸದಿಂದನೇ ಸಪ್ತ ಧಾತುಗಳಾಗುವಂಥದ್ದು. ಸಪ್ತ ಧಾತುಗಳು 7 ಧಾತು ಅನಿಸಿ ಇದು ಕಡೆಯದಾಗಿ ಈ ಸಪ್ತ ಧಾತುಗಳಲ್ಲಿ ಕಡೆಯದಾದಂಥದ್ದು ಯಾವುದು ಅಂದ್ರ ರೇತಸ್ಸು. ರೇತಸ್ಸಿನಿಂದ ಉತ್ಪನ್ನವಾಗಿರುವಂಥದ್ದು, ಕೂಡಿರುವಂಥದ್ದು. ಅಂದ್ರ ಆ ರೇತಸ್ಸು ಗರ್ಭದಲ್ಲಿ ನಿಂತುಕೊಂಡು ಈ ಶರೀರ ಆಗುವಂಥದ್ದು ಪರಿಣಾಮ ಹೊಂದುತ್ತದ. ಸಪ್ತಧಾತುಗಳಲ್ಲಿ ಇದು ಒಂದು ರೇತಸ್ಸು ಅನ್ನುವಂಥದ್ದು. ಇದರಿಂದಾನೇ ಅಲ್ಲಿ ಶರೀರ ಬರುವಂಥದ್ದು, ಶರೀರ ರೂಪ ಆಗುವಂಥದ್ದು ಅಂತ ಕೂಡ ಹೇಳ್ತಾರ. ಯಾಕಂದ್ರೆ ಸಪ್ತಧಾತುಗಳಿಗೆ ಕಾರಣವಾಗಿರುವಂಥದ್ದು ಯಾವುದು? ಅದಕ್ಕೆ ಅವ್ರಿಗೆ ಹೇಳ್ತಾರ ಯಾವ ರೀತಿ ಪಂಚಭೂತಗಳ ರೂಪಾಗಿ ಧಾತು ಸಪ್ತಕದ ರೂಪಾಗಿ ತಂದೆಯಳು ಮಾತೆಯ ಸೂತಕದ ರುಧಿರ ರೂಪಾಗಿ ಮತ್ತೆ ತನುವಾಗುವ ಅಚ್ಚರಿಯನ್ನು ಕಂಡು ಅಂತ ಹೇಳ್ತಾರೆ ನಿಜಗೊಂಡ್ರು ಒಂದ್ರಾಗ. ಯಾಕಂದ್ರೆ ಪಂಚಭೂತಗಳ ರೂಪಾಗಿ ಔಷಧಿಯಾಗಿ ಧಾತು ಸಪ್ತಕದ ರೂಪಾಗಿ ಅನ್ನುವಂಥದ್ದು ಹೇಳ್ತಾರ. ಈಗ ಮೂಲ ಕಾರಣಗಳಂತ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಏನ್ ಹೇಳ್ತಾರ 1ನೆಯ ನುಡಿಯಲ್ಲಿ ನೋಡೋಣ. ಸಪ್ತಧಾತುಗಳಿಗೆ ಕಾರಣವಾದಂಥದ್ದು ಯಾವುದು ಅಂದ್ರೆ ಅನ್ನದಿಂದನೇ ಸಪ್ತಧಾತುಗಳು ಆಗ್ತಾವ ಶರೀರದೊಳಗ. ಮತ್ತೆ ಔಷಧಿ ಮೊದಲಾದವುಗಳನ್ನ ತೋರಿಸ್ತಾ ಮೂಲ ಕಾರಣಗಳಾದ ಚಿತ್ತುಗಳ ಬಗ್ಗೆ ಹೇಳ್ತಾರ. ಅವ್ರು ಚಿತ್ತಿನ ಬಗ್ಗೆ ಹೇಳ್ತಾರ. ಏನ್ ಹೇಳ್ತಾರ? ಪರಮನ ಸತ್ತು ಚಿತ್ತೆಂದೆರಡವು ತಾವೇ ತರುಣಿ ಕೇಳ್ ಪ್ರಕೃತಿ ಪುರುಷರೆಂದು ಪರಿವಿಡಿಯಿಂದೆ ದ್ವೈತ ಅದ್ವೈತವೆನಿಸುವುದ ಒರೆವು ಆಗಮ ವೇದ ತತಿಗಳು ಅಂತ ಕೂಡ ಹೇಳ್ತಾರ. ಇಲ್ಲಿ ಪರಮನ ಅಂತಂದಾಗ ಪರಮಾತ್ಮನು,
ಸತ್ತು ಚಿತ್ತು ಎಂಬೆರಡವು ಅಂದ್ರ ಸತ್ತು ಮತ್ತೆ ಚಿತ್ತುಗಳ ಎರಡು. ಇವು ಹೆಂಗಂತಂದ್ರ ಇವು ಕಾರಣ ಆಗ್ತಾವ. ತರುಣಿ ಕೇಳ ಪ್ರಕೃತಿ ಪುರುಷರೆಂದು ಪರಿವಿಡಿಯಿಂದ ಕ್ರಮವಾಗಿ ಇವು ತೋರ್ತಾವ. ಹೆಂಗ ತೋರ್ತಾವ ಅಂತಂದ್ರ ಮೈತ್ರ ಕೇಳು ನೋಡ್ರಿ, ಇಲ್ಲಿ ಕೂಡ ಕೇಳು ಅಂತ ಹೇಳ್ತಾರ. ಈ ಪರಮಾತ್ಮನ ಸತ್ತು ಈ ಜಗತ್ತಿಗೆ ಉಪದಾನ ಕಾರಣವಾದ್ದರಿಂದ ಅಂತ ಹೇಳ್ತಾರ ಅವರು. ಸತ್ತು ಅಂದ್ರೆ ಎಲ್ಲ ಕಡೆ ಇರುವಂಥದ್ದು, ಈ ಜಗತ್ತಿಗೆ ಉಪದಾನ ಕಾರಣ ಆಗಿರುವಂಥದ್ದು. ಇದಕ್ಕ ಏನ್ ಹೇಳ್ತಾರೆ, ಜಗತ್ತಿಗೆ ಉಪದಾನ ಕಾರಣವಾದ್ರಿಂದ ಇದಕ್ಕೇನ್ ಹೇಳ್ತಾರ, ಪ್ರಕೃತಿ ಅಂತ ಕೂಡ ಹೇಳತ್ತಾರ. ಯಾಕಂದ್ರೆ ಇಲ್ಲಿ ಜಗತ್ತಿಗೆ ಕಾರಣವಾಗಿ ಉಪದಾನ ಕಾರಣವಾಗಿರುವಂತದ್ದು ಪ್ರಕೃತಿ. ಚಿತ್ತು ಜಗತ್ತಿಗೆ ನಿಮಿತ್ತ ಕಾರಣವಾಗಿರೋದ್ರಿಂದ, ಚಿತ್ತು ಜಗತ್ತಿಗೆ ಏನಂದ್ರೆ ನಿಮಿತ್ತ ಕಾರಣವಾಗಿರೋದ್ರಿಂದ ಇದು ಪುರುಷ ಅಂತ ಕೂಡ ಹೇಳ್ತಾರೆ. ಪುರುಷನೆಂದು ಅದ್ವೈತವೆಂದು ಹೇಳಿರ್ತಾರೆ. ಅಂದ್ರ ಪರಮಾತ್ಮನ ಸದ್ರೂಪದಿಂದ ಲಕ್ಷಣದಿಂದ ಅದಾನ. ಸದ್ರೂಪ ಲಕ್ಷಣದ ಜಗತ್ತಿಗೆ ಉಪಾದಾನನು ಮತ್ತೆ ಚಿದ್ರೂಪ ಲಕ್ಷಣದ ನಿಮಿತ್ತ ಕಾರಣನಾಗಿದ್ದಾನ. ಸದ್ರೂಪ ಚಿದ್ರೂಪ ತಿಳಿಯುವಂತವನು, ಎಲ್ಲ ಕಡೆ ಇರುವಂತವನು. ಅಲ್ಲಿ ಉಪದಾನನು ಚಿದ್ರೂಪ ಲಕ್ಷಣದಿಂದ ನಿಮಿತ್ತ ಕಾರಣನೂ ಆಗಿದ್ದಾನೆ. ಯಾಕಂದ್ರೆ ಪರಮಾತ್ಮ ಸದ್ರೂಪ ಲಕ್ಷಣದಿಂದ ಜಗತ್ತಿಗೆ ಉಪದಾನ ಕಾರಣ ಆಗಿದ್ದಾನೆ. ಆಮೇಲೆ ಚಿದ್ರೂಪ ರೂಪದಿಂದ ನಿಮಿತ್ತ ಕಾರಣನೂ ಆಗಿದ್ದಾನೆ. ಹೆಂಗ ಎರಡೂ ಅತಂದೆ. ಈಗ ಒಂದ್ ಗಡಿಗೆ ಮಾಡ್ಬೇಕಾದ್ರೆ ಕುಂಬಾರ ಬೇಕು, ಅಲ್ಲಿ ಉಪದಾನ ಕಾರಣ ನಿಮಿತ್ತ ಕಾರಣ ಇವೆಲ್ಲ ಬೇಕಾಗ್ತಾವಲ್ಲ. ಸಹಕಾರಿ ಕಾರಣ ಇವೆಲ್ಲ ಬೇಕಾಗ್ತಾವ. ಇಲ್ಲಿ ಏನು ಅಂತಂದ್ರೆ ಈ ನಿಮಿತ್ತ ಕಾರಣನೂ ಈತನೇ ಆಗಿದಾನ, ಮತ್ತೆ ಯಾವ ಉಪದಾನ ಕಾರಣನೂ ಈತನೇ ಆಗಿದಾನ. ಹೆಂಗ ಜೇಡರ ಹುಳು ತನ್ನ ಶರೀರದಲ್ಲೇ ಇರುವಂತ ಜೊಲ್ಲಿನಿಂದ ಆ ಜಾಲಕ್ಕೆ ಉಪದಾನ ಕಾರಣ ಆಗಿರುವಂಥದ್ದು, ಅದೇ ಉಪದಾನ ಕಾರಣ ಆಗ್ತದೆ. ಮತ್ತೆ ಶರೀರದೊಳಗಿನ ಚೈತನ್ಯದಿಂದ ಆ ಜಾಲಕ್ಕೆ ನಿಮಿತ್ತ ಕಾರಣನೂ ಅದೇ ಆಗಿರ್ತದೆ, ಒಂದೇ ಆಗಿರುವಂಥದ್ದು. ಯಾಕಂದ್ರೆ ಭಿನ್ನ ಅಭಿನ್ನ ರೂಪವಾಗಿ ಅದೇ ಕಾರಣ ಆಗಿರ್ತದಲ್ಲ. ಅದು ಹೆಂಗೋ ಹಂಗೆ ಪರಮಾತ್ಮ ಕೂಡ ಸತ್ತು ಚಿತ್ತುಗಳಿಂದ ಜಗತ್ತಿಗೆ ಭಿನ್ನ ನೋಡ್ರಿ ಅಭಿನ್ನ ನಿಮಿತ್ತೋಪದಾನ ಕಾರಣನಾಗಿದ್ದಾನ ಅಂತ ಹೇಳ್ತಾರ ಅವ್ರು. ಯಾವ ರೀತಿ ಅಂತಂದ್ರ ಇಲ್ಲಿ ಜೇಡರ ಹುಳು ತನ್ನ ಶರೀರ ಸಂಬಂಧಿ ಜೊಲ್ಲಿನಿಂದ ಉಪದಾನ ಕಾರಣನೂ ಅದೇ ಆಗ್ಯದ. ಆಮೇಲೆ ಚೈತನ್ಯದಿಂದ ಜಾಲಕ್ಕೆ ನಿಮಿತ್ತ ಕಾರಣವೂ ಅದೇ ಆಗ್ಯದ. ಅದೇ ರೀತಿ ಕೂಡ ಅಭಿನ್ನ ಮತ್ತೆ ನಿಮಿತ್ತ ಉಪದಾನ ಕಾರಣ ಹೆಂಗ ಅದು ಒಂದೇ ಆಗ್ಯದೋ ಅದೇ ರೀತಿ ಕೂಡ ಪರಮಾತ್ಮನು ಸತ್ತು ಚಿತ್ತುಗಳಿಂದ ಜಗತ್ತಿಗೆ ಅಭಿನ್ನ ಮತ್ತೆ ನಿಮಿತ್ತ ಉಪದಾನ ಕಾರಣ ಕೂಡ ಆತನೇ ಆಗಿದಾನ ನೋಡ್ರಿ. ಇದಕ್ಕ ವೇದದಲ್ಲಿ ಕೂಡ ಈ ವಾಕ್ಯ ಅದಾವ ಮತ್ತೆ ಪ್ರಮಾಣಗಳನ್ನು ಅದಾವ ಅಂತ ಕೂಡ ಹೇಳ್ತಾರ. ಯಾಕಂದ್ರ ಈ ಸೃಷ್ಟಿ ಆಗೋದಕ್ಕಿಂತ ಮುಂಚೆ ಈ ಸೃಷ್ಟಿಯಲ್ಲಿ ನಾಮರೂಪಾತ್ಮಕದಿಂದ ಕೂಡಿದಂತ ಈ ಸೃಷ್ಟಿ, ಇದಕ್ಕಿಂತ ಮೊದಲ ಏನಿತ್ತು, ಸತ್ತು ಒಂದೇ ಇರುವಂಥದ್ದು. ಯಾಕಂತಂದ್ರ ಇರುವಂತದ್ದು ಒಂದೇ, ಸತ್ತು ಅನ್ನುವಂಥ ವಸ್ತು ಒಂದೇ ಇರುವಂತದ್ದು. ಅದೇ ಇದೆಲ್ಲ ಆಗಿದೆ ಅನ್ನುವಂಥದ್ದು. ಆ ಸತ್ತು ಅನ್ನುವಂಥದ್ದೇ ಇದೆಲ್ಲ ರೂಪ ಆಗ್ಯದ ಅನ್ನುವಂಥದ್ದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಶ್ರುತಿ ಹೇಳಿದಂತ ವಿಚಾರ. ಶ್ರುತಿಯು ಉಪಾದಾನ ಕಾರಣವನ್ನು ಕೂಡ ಹೇಳುವಂಥದ್ದು ಅಂತ ಕೂಡ ಹೇಳ್ತಾರ. ಯಾಕಂತಂದ್ರ ಅಲ್ಲಿ ಕೂಡ ನಾನಾ ರೀತಿಯಿಂದ ಹೇಳ್ತಾರ. ಬಹಳಷ್ಟು ಪ್ರಜೆಗಳಾಗ್ಬೇಕನ್ನುವಂತ ಸಂಕಲ್ಪ ಮಾಡಿದ ಅನ್ನುವಂತ ಶ್ರುತಿಯು ನಿಮಿತ್ತ ಕಾರಣವನ್ನು ಕೂಡ ಹೇಳುತ್ತದ ಅನ್ನುವಂಥದ್ದು ಕೆಲವೊಂದು ಹೇಳ್ಕೊಂಡು ಬರ್ತಾನೆ. ಯಾಕಂದ್ರ ಭೂತ ಭೌತಿಕಗಳಲ್ಲಿ ಈ ಸತ್ತು ಬೆರೆತು ಭೂಮಿ ಅದೇ 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 ಅಂತ ಹೇಳ್ತೀವಲ್ಲ, ಘಟ ಇದೆ, ಪಟ ಇದೆ. ಯಾಕಂತಂದ್ರ ಎಲ್ಲದರಲ್ಲಿ ಆ ಒಂದು ಭೂತ ಭೌತಿಕಗಳಲ್ಲಿ ಕೂಡ ಈಗ ಯಾವ ರೀತಿ ಅಂತಂದ್ರೆ ಎಲ್ಲಾ ಕಡೆ ಬೆರ್ತಿದೆ. ಈಗ ಬಂಗಾರ ಐತೆ, ಈ ಗಡಿಗೆ ಐತೆ, ನಾವು ಒಂದು ಮಡಿಕೆ ತಗೊಳ್ತೀವಿ, ಮಡಿಕೆದಲ್ಲಿ ಕಂಠದಲ್ಲೂ ಮಣ್ಣೈತೆ, ನಡುವಿನಲ್ಲೂ ಮಣ್ಣೈತೆ, ತಳದಲ್ಲಿ. ಯಾಕಂದ್ರ ಮಣ್ಣು ಎಲ್ಲಾದ್ರೆ ಇಲ್ಲ ಅನ್ನೋದು ಐತೇನಲ್ಲಿ ಮಡಿಕೆ ಒಳಗ ಎಲ್ಲಾ ಕಡೆ ತುಂಬ್ಯದ. ಅದ್ರ ನಾಮ ಅದ, ರೂಪ ಅದ. ಅದಕ್ಕೆ ನಾಮದಿಂದ ಗಡಿಗೆ ಅಂತ ಹೇಳ್ತೀವಿ, ರೂಪದಿಂದ ಗಡಿಗೆ ಅಂತ ಐತೆ. ಇರುವಂತದ್ದು ಬರೀ ಮಣ್ಣ ಐತೆ ಅಲ್ಲಿ ಎಲ್ಲ ಕಡೆ. ಅದೇ ರೀತಿ ಕೂಡ ಈ ಭೂತ ಭೌತಿಕಗಳಲ್ಲಿ ಸತ್ತು ಬೆರೆತು
ನೋಡ್ರಿ, ಭೂಮಿ ಆದ, ಇದು ಘಟ ಅದ 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 ಅನ್ನುವಂಥದ್ದು. ಘಟ ಇದೆ, ಪಟ ಇದೆ, ಹಲವಾರು ರೂಪಗಳಲ್ಲಿ. ಯಾಕಂತಂದ್ರೆ ಇಲ್ಲಿ ಇದೆ ಅನ್ನುವಂತ ಎಂಬಲ್ಲಿ ಅನೇಕ ರೂಪಾಗಿ ತಿಳಿಸಿಕೊಡುತ್ತದೆ. ಅದು ಇರುವಂತದ್ದು ಒಂದೇ, ಇದೆ 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 ಅನ್ನುವಂಥ. ಇದು ಘಟ ಇದೆ, ಇದು ಪಟ ಇದೆ, ಇದು ಭೂಮಿ ಇದೆ ಅಂತ ಈ ರೀತಿ ತಿಳಿಸಿಕೊಳ್ಳೋದ್ರಿಂದ ಇದು ದ್ವೈತ ಅಂತ ಅನಿಸ್ತದೆ. ಇದು ಇದೆ ಇದು ಇದೆ ಅಂತ ಅನ್ನುವಂಥ ದ್ವೈತ ಅನಿಸ್ಕೊಳ್ತದೆ. ಆದ್ರ ಚಿತ್ತಂದ್ರು ಅನೇಕ ಉಪಾಧಿಗಳಿಂದ ಕೂಡಿದ್ರು ಕೂಡ ಅದು ಏಕವಾಗಿ ಇರುವಂಥದ್ದು, ಅದಕ್ಕೆ ಅದ್ವೈತ ಅನ್ಸ್ಕೊಳ್ತದೆ. ನೋಡ್ರಿ, ನಾನಾ ರೀತಿಯ ನಾಮರೂಪದಿಂದ ಕೂಡಿದ್ದು ಇದು ಘಟ ಇದೆ, ಇದು ಪಟ ಇದೆ, ಇದು ಭೂಮಿ ಇದೆ ಅಂತ ಅನ್ಸ್ಕೊಂಡ್ರು ಕೂಡ ಇದೆ ಇದೆ ಅನ್ನುವಂಥದ್ದು ಅದು ಚಿತ್ತದ ಅನೇಕ ಉಪಾಧಿಗಳಿಂದ ಕೂಡಿದ್ರು ಕೂಡ ಇರುವಂತದ್ದು ಒಂದೇ ಅದ, ಅಲ್ಲಿರೋದು ವಸ್ತು ಒಂದೇ ಅದು. ಇದಕ್ಕೆ ಅದ್ವೈತ ಅನಿಸುವಂತ. ಈ ಬಂಗಾರ ಐತಿ, ಇದು ಬಳಿ ಅಂತ ಹೇಳ್ತೀವಿ, ಸರ ಅಂತ ಹೇಳ್ತೀವಿ, ಈ ಮತ್ತೆ ನಾನಾ ರೀತಿಯಿಂದ ಆಭರಣಗಳಂತ ಹೇಳ್ತೀವಿ. ಆದ್ರೆ ಎಲ್ಲ ಕಡೆ ಇರುವಂತದ್ದು ಬಂಗಾರ ಒಂದೇ. ಆಭರಣ ಇದು ಅದೈತಿ ಇದೈತಿ ಅಂತ ಅಲ್ಲಿ ದ್ವೈತ ಭಾವದಿಂದ ಇದು ಬಳಿ ಅದ, ಇದು ಸರ ಅದ, ಅದು ಅಂತ ಹೇಳ್ತೀವಿ. ಆದ್ರೆ ಇರುವಂತದ್ದು ಒಂದೇ ವಸ್ತು ಐತಿ, ಏನ? ಬಂಗಾರ. ಅದೇ, ಯಾಕಂದ್ರೆ ಉಪಾದಿಯಿಂದ ನಾನಾ ರೀತಿಯಿಂದ ತೋರಿದ್ರು ಕೂಡ ಏಕವಾಗಿ ಅರಿಯುತ್ತಾ ಇರುವಂಥದ್ದು, ಏಕವಾಗಿ ಅರಿಯುವಂಥದ್ದು ಯಾವುದು ಅಂದ್ರೆ ವಸ್ತು, ಅದು ಅದ್ವೈತ ಅಂತ ಅನ್ಸುತ್ತೆ. ಶರೀರಗಳು ಬಹಳ ಅದಾವ, ಆದ್ರೆ ಅರಿಯುವಂತ ಅರಿವು ಒಂದೇ ಐತೆ. ಭಿನ್ನ ಅದಾವೇನಲ್ಲಿ? ಒಂದೇ ಇದೆ. ಅರಿಯುವಂತ ಅರಿವು ಅದು ಒಂದೇ ರೀತಿಯಿಂದ ಅರಿಯುವಂಥದ್ದು. ಇದಕ್ಕೆ ಅದ್ವೈತ ಅನ್ಸುತ್ತೆ. ಈಗ ಹೇಳುವಂಥದ್ದು ಇದು ನಾನ್ ಹೇಳ್ತಾ ಇಲ್ಲ, ಶ್ರುತಿ ಸ್ಮೃತಿ ಸಮ್ಮತವಾಗಿದೆ ಅಂತ ಕೂಡ ಹೇಳ್ತಾರೆ ನಿಜಗೊಂಡ್ರು. ಮತ್ತಿಲ್ಲಿ ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಏನ್ ಹೇಳ್ತಾರ? ಈ ಪ್ರಕೃತಿ ಪುರುಷರಿಂದೇ ಏನ್ ಹೇಳಿದ್ರು? ಉಪದಾನ ಕಾರಣ ಸತ್ತು, ನಿಮಿತ್ತ ಕಾರಣ ಚಿತ್ತ, ಇವು ಏನ್ ಹೇಳಿದ್ರು ಇಲ್ಲಿ? ಪ್ರಕೃತಿ ಪುರುಷ ಅಂತ ಇಲ್ಲಿ ಹೇಳಿದ್ರಲ್ಲ, ಅದೇ ರೀತಿ ಕೂಡ ಪ್ರಕೃತಿ ಪುರುಷರಿಂದೇ ಮಹದಾದಿ ಕಾರ್ಯಗಳು ಉತ್ಪನ್ನಗಳಾದವು ಅಂತ ಕೂಡ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ವರಮೂಲ ಪ್ರಕೃತಿ ಪುರುಷರಿಂದೇ ವಿಕರಿಸಿ ಚಿರಮನೆ ಮಹದ ಅಹಂ ಅಂಬರ ಮರುತ ಅಗ್ನಿ ಜಲ ವಸುಮತಿಗಳೆಂಬ ಈ ತತ್ವ ಪರಿಕರ ಮುದಿಸುವ ಆ ಕ್ರಮದಿಂದೇ ಅಂತ ಹೇಳ್ತಾರ. ವರಮೂಲ ಪ್ರಕೃತಿ ಪುರುಷರಿಂದೇ ಅಂತಂದ್ರ ಇಲ್ಲಿ ಏನ್ ಹೇಳ್ತಾರ? ಆ ಮೂಲಗಳಾದಂತ, ಆ ಮೇಲಾದ ಮೂಲಗಳಂತ ಪ್ರಕೃತಿ ಪುರುಷರಿಂದೇ ಅದು ವಿಕಾರ ಆಗ್ಬಿಟ್ಟು ಈ ಯಾವುದು ಮಹತ್ ಅಂತಂದ್ರೆ ಮೂರು ಗುಣಗಳನ್ನ ಗರ್ಭೀಕರಿಸಿಕೊಂಡಿರುವಂಥದ್ದು. ಅಹಂಕಾರದಿಂದ ಈ ಮೂರು ಗುಣಗಳು, ಅದಕ್ಕೆ ಪ್ರಕೃತಿ ಪುರುಷರಿಂದೇ ಮಹತ್ತು ಆಗಿರುವಂಥದ್ದು. ಪ್ರಕೃತಿ ಪುರುಷರಿಂದೇ ಮಹತ್ತು, ಆ ಮಹತ್ತಿನಿಂದ ಅಹಂಕಾರ, ಅದರಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಈ ಪ್ರಕಾರ ಏನದು ಕ್ರಮದಿಂದ ಉತ್ಪನ್ನ ಅದು. ಇಲ್ಲಿ ಪ್ರಕೃತಿ ಪುರುಷ ಅಂದ್ರೆ ಮತ್ತೆ ಭಿನ್ನವಾಗಿ ತಗೊಳಂಗಿಲ್ಲ. ಈ ಉಪದಾನ ಕಾರಣನೂ ಆತನೇ, ನಿಮಿತ್ತ ಕಾರಣನೂ ಆತನೇ ಆಗಿರುವಂಥದ್ದು. ಹಂಗಾಗಿ ಇದರಿಂದನೇ ಮಹತ್ತಿನಿಂದ ಅಹಂಕಾರ, ಅಹಂಕಾರದಿಂದ ಆಕಾಶ, ವಾಯು, ಅಗ್ನಿ, ಜಲ, ಒಂದರಿಂದ ಒಂದು ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿ. ಈ ರೀತಿಯಾಗಿ ಈ ಪ್ರಕಾರ ಕ್ರಮದಿಂದ ಈ ಪಂಚಭೂತಗಳು ಉತ್ಪನ್ನ ಆದವು ಅಂತ ಕೂಡ ಹೇಳ್ತಾರ. ಆಮೇಲೆ ಮತ್ತೇನ್ ಹೇಳ್ತಾರ? ಈ ಭೂಮಿಯಿಂದ ಅನ್ನದ ಉತ್ಪತ್ತಿ ಆಯ್ತಂತ ಹೇಳ್ತಾರೆ. ಕೊನೆಗೆ ಏನ್ ಹೇಳ್ತಾರ ಅವರು? ಈ ಭೂಮಿ ಐತಲ್ಲ, ಈಗ ಒಂದರಿಂದ ಒಂದ ಆಗ್ಯದ. ಆಕಾಶದಿಂದ ವಾಯು ಆಯ್ತು, ವಾಯುವಿನಿಂದ ಅಗ್ನಿ ಆಯ್ತು, ಅಗ್ನಿಯಿಂದ ಜಲ ಆಯ್ತು, ಜಲದಿಂದ ಪೃಥ್ವಿ. ಈ ಪೃಥ್ವಿಯಿಂದ ಅನ್ನ ಉತ್ಪತ್ತಿ ಆಯ್ತು ಅನ್ನುವಂಥದ್ದು. ಯಾಕಂತಂದ್ರ ಹಲವಾರು ರೀತಿಯಿಂದ 9ನೇ ಸೂತ್ರದಲ್ಲಿ ಕೂಡ ಭೂತಾದಿ ಅಹಂಕಾರದ ಪಂಚಭೂತಗಳು ಉತ್ಪನ್ನ ಆದವು ಅಂತ ಹೇಳಿದಾರ. ಈ ಭೂಮಿಯಿಂದಲೇ ಏನಾದವು ಅಂತಂದ್ರ ಈ ಸಸ್ಯಾದಿಗಳು ಉತ್ಪನ್ನಗಳಾದವು ಭೂಮಿಯಿಂದ ಅಂತ ಹೇಳ್ಬಹುದಾಗಿತ್ತು. ಆದ್ರೂ ಕೂಡ ಮಧ್ಯದಲ್ಲಿ ಇಲ್ಲಿ ಏನ್ ಹೇಳಿದಾರ? ಪರಮಾತ್ಮನ ಸತ್ತು, ಚಿತ್ತು, ಪ್ರಕೃತಿ, ಪುರುಷರಂತ ಮತ್ತೆ ಸೃಷ್ಟಿಯ ಈ ಪ್ರಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ ಆರಂಭ ಮಾಡಿದ್ರು. ಯಾಕಂದ್ರೆ ಹಿಂಗ್ ಯಾಕೆ ಮಾಡಿದ್ರು ಅನ್ನುವಂತ ಸಂಶಯ ಬರ್ತದೆ. ಇಲ್ಲಿ ಮಧ್ಯೆ ಯಾಕೆ ತಂದ್ರು? ಯಾಕಂದ್ರೆ ಭೂಮಿಯಿಂದನೇ ಸಸ್ಯಗಳು ಉತ್ಪನ್ನ ಆಗಿದಾವ ಅಂತ ಹೇಳ್ಬಹುದಾಗಿತ್ತು. ಮಧ್ಯೆ ಈ ಪರಮಾತ್ಮನ ಸತ್ತು, ಚಿತ್ತುಗಳು, ಪ್ರಕೃತಿ, ಪುರುಷರಂತ ಮತ್ತೆ ಈ ಸೃಷ್ಟಿಯ ಪ್ರಕ್ರಿಯೆಗಳನ್ನ ಆರಂಭ ಮಾಡಿರುವುದನ್ನು ಕಂಡು ಯಾಕೆ ಹಿಂಗ್ ಮಾಡಿದ್ರು ಅಂತ ಸಂಶಯಗಳು ಬಂದ್ರೆ ಅದಕ್ಕ ಹೇಳ್ತಾರೆ ಕೆಲವು. ಯಾಕಂದ್ರೆ ಸೃಷ್ಟಿ ಬಹಳಷ್ಟು ಪ್ರಕ್ರಿಯೆಗಳು ಅನೇಕ ಅದಾವ, ಒಂದೊಂದು ಕ್ರಮದಲ್ಲಿ ಒಂದೊಂದು ರೀತಿಯಾಗಿ ಹೇಳಿದಾರ.
ಈ ರೀತಿಯಾಗಿ ಕೆಲವೊಂದು ಊಹೆ ಮಾಡ್ಬೇಕಾಗ್ತದ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಈಗ ಮೂರನೇ ನುಡಿಯಲ್ಲಿ ಹೇಳ್ತಾರ, ಅವನಿಂದೋಷಧಿ ನಿವಹ ಸಂಜನಿಸಿದ ಅವರೋಳ್ ಅನ್ನಂಗಳು ಉದಿಸಿ ತಿರ್ಕು ಇವತ್ತಿ ನೀನ್ ಅರಿಯುವುದು ಬಳಿಕ ಅನ್ನವದನು ಅದನ್ನು ಅನುಭವಿಪರು ಆ ತಂದೆ ತಾಯಿಗಳಲ್ಲಿ ಅಂತ ಹೇಳ್ತಾರೆ. ಈ ಭೂಮಿಯಲ್ಲಿ ಏನಾಯ್ತು, ಔಷಧಿ ಅಂದ್ರೆ ಸಸ್ಯಾದಿಗಳು ಇಲ್ಲಿ ಬಹಳಷ್ಟು ಕೂಡ ಉತ್ಪನ್ನ ಆಗ್ತಾವ ನೋಡ್ರಿ ಭೂಮಿ ಮೇಲೆ. ಇವತ್ತ ನಾವು ಊಟ ಮಾಡುವಂತ ಆಹಾರ ಪದಾರ್ಥಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆ ಈ ಮಣ್ಣಿನಿಂದ ಆದಂತ ಶರೀರ, ಯಾಕಂದ್ರ ಮಣ್ಣಿನಿಂದಲೇ ಗಿಡ ಮರಗಳು ಹುಟ್ಟಿದಂತದ್ದು ಅದೇ ತಿಂತೀವಿ ನಾವು ಅಂತಂದ್ರೆ, ಮಣ್ಣಿನಿಂದ ನಾವು ಬಂದಂತ ಆಹಾರ ಪದಾರ್ಥಗಳನ್ನ ನಾವು ತಿಂತೀವಿ ಅಂತ ಮಹಾತ್ಮರ ಹತ್ರ ಮಣ್ಣು ತಿಂದಂಗೆ ಅದನ್ನು ಕೂಡ ಅಂತ ಕೆಲವರು ಮಹಾತ್ಮರು ಕೂಡ ಹೇಳ್ತಿರ್ತಾರೆ. ಯಾಕಂದ್ರ ಭೂಮಿಯಿಂದ ಅನೇಕ ವಿಧವಾದ ಸಸ್ಯಾದಿಗಳು ಉತ್ಪನ್ನ ಆಗ್ತಾವ, ಭೂಮಿಯಿಂದನೇ ಹುಟ್ಟುತ್ತಾವೆಲ್ಲಷ್ಟು. ಅವುಗಳಿಂದ ಅನ್ನ ಆಗುವಂಥದ್ದು, ನಾವು ತಿನ್ನುವಂತ ಹಣ್ಣುಗಳನ್ನ ಆಗಿರ್ಬೋದು, ನಾವು ಭತ್ತ ಊಟ ಮಾಡುವಂತದ್ದು ಪದಾರ್ಥಗಳಾಗಿರ್ಬೋದು, ಎಲ್ಲವೂ ಅನ್ನದಿಂದ ನಾವು ಊಟ ಮಾಡುವಂಥದ್ದು. ಆಮೇಲೆ ಈ ಅನ್ನವನ್ನ ತಂದೆ ತಾಯಿ ಊಟ ಮಾಡ್ತಾರೆ. ಔಷಧಿ, ಯಾಕಂದ್ರೆ ಔಷಧಿ ಗಿಡಗಳು ಅಂದ್ರೆ ಈ ಸಸ್ಯಾದಿಗಳಲ್ಲಿ ಇರುವಂತ ಆಹಾರ ಪದಾರ್ಥಗಳನ್ನ ತಂದೆ ತಾಯಿಗಳು ಊಟ ಮಾಡುವಂಥದ್ದು ಮಾಡ್ತಾರೆ. ಆಮೇಲೆ ಏನಾಗ್ತದ ಮುಂದ ಅಂತಂದ್ರ ನಾಲ್ಕನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಅವರು ಅನುಭವಿಸಿದ ಅನ್ನವೇ ಸಪ್ತ ಭಾಗದಿಂದವೇ ಸಪ್ತ ದಿನ ಕುದಿರಾಗ್ನಿಯ ವ್ಯವಹಾರದಿಂದೆ ಪಚಿಸಿ ಸಪ್ತಧಾತು ಸಂಭವಿಸುಗಂ ಅವರ ಒಡಲೋಳುಗಳೋಳು ಅಂತ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ, ಅವರು ಅನುಭವಿಸಿದ ಅನ್ನವೇ ಅಂದ್ರೆ ಅವ್ರು ತಂದೆ ತಾಯಿಗಳು ಏನ್ ಅನ್ನವನ್ನು ಊಟ ಮಾಡ್ತಾರ, ಅದೇ ಊಟ ಜಠರದಲ್ಲಿ ಹೋಗಿ ಅದು ಜೀರ್ಣ ಆಗ್ತದೆ. ಜಠರಾಗ್ನಿಯಿಂದ ಅಂದ್ರೆ ನಮ್ಮ ಜಠರದಲ್ಲಿ ಅಗ್ನಿ ಅಂಶ ಇರ್ತದಲ್ಲ, ಅಗ್ನಿಯಿಂದ ಊಟ ಮಾಡಿದಂತ ಅನ್ನ ಪಾಕ ಆಗ್ತದ. ಆ ಶರೀರಗಳಲ್ಲಿ ಅದೇನಾಗ್ತದ, ಅವ್ರ ಶರೀರಗಳಲ್ಲಿ ಏನಾಗ್ತದ, ಅನ್ನದ ರಸದಿಂದ ಸಪ್ತಧಾತು ರೂಪಾಗಿ ಪರಿಣಾಮ ಹೊಂದುತ್ತದ ನಾವು ಊಟ ಮಾಡಿದಂತ ಅನ್ನ. ಅದಕ್ಕ ಈ ಅನ್ನನೇ ಸಪ್ತಧಾತುಗಳ ರೂಪವಾಗಿ ಪಡ್ಕೊಳ್ತದ ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾರ. ಇದು ಮತ್ತೆ ಕ್ರಮವಾಗಿ ಈಗ ಊಟ ಮಾಡಿದಂತ ಅನ್ನ ಅದು ಯಾವ ರೀತಿ ಸಪ್ತಧಾತುಗಳು ಆಗ್ತಾವ ಅನ್ನೋದಕ್ಕಾಗಿ ಇಲ್ಲಿ ಬಹಳಷ್ಟು ಏನ್ರ ಸೂಕ್ಷ್ಮವಾಗಿ ವಿಸ್ತಾರವಾಗಿ ಇದು ಮುಂದಿನ ನಾಳೆಯ ವಿಚಾರದಲ್ಲಿ ನೋಡೋಣ. ಇವು ಕ್ರಮವಾಗಿ ಯಾವ ರೀತಿ ನಮ್ಮ ಶರೀರದಲ್ಲಿ ಸಪ್ತಧಾತುಗಳಾಗ್ತಾವ ಊಟ ಮಾಡಿದಂತ ಅನ್ನ ಅನ್ನುವಂಥದ್ದು, ಅದರಿಂದ ಮತ್ತೆ ರೇತು ರಕ್ತದಿಂದ ಆದಂತ ಶರೀರ ಯಾವ ರೀತಿ ಇದು ಆಗ್ತದ ಅನ್ನುವಂಥದ್ದು ಕೂಡ ಬಹಳ ವಿಸ್ತಾರವಾಗಿ ತಿಳಿಸ್ತಾರ. ಮತ್ತೆ 5ನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಒಂದೆರಡು ಮತ್ತೆ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ